ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲ ಒಂದು ಮಾತನ್ನ ಕೇಳಿರ್ಬೋದು, ಮೊಸರಿನಲ್ಲಿ ಕಲ್ಲನ್ನ ಹುಡುಕುವಂತಹ ಬುದ್ಧಿ ಅಂತ. ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಚೆನ್ನಾಗೇ ಇರುತ್ತೆ, ಆದರೆ ಅಲ್ಲೂ ಸಹ ಏನಾದರೂ ಲೋಪದೋಷವನ್ನ ಹುಡುಕುವಂತಹ ಬುದ್ಧಿ ಇರೋ ಜನ. ಇವತ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಕಥೆನ ಇವತ್ತಿನ ಈ ಎಪಿಸೋಡಿನಲ್ಲಿ ನಾನು ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಈ ಕತೆ ಪ್ರಾರಂಭ ಆಗೋದು ಒಂದು ಪುಟ್ಟ ಹಳ್ಳಿಯಲ್ಲಿ. ಆ ಹಳ್ಳಿಯಲ್ಲಿ ಒಬ್ಬ ಜ್ಯೋತಿಷಿ ಇರ್ತಾರೆ. ಸುತ್ತಮುತ್ತಲಿನ ಹಳ್ಳಿಯ ಜನ ಹಾಗೂ ಜ್ಯೋತಿಷಿ ವಾಸ ಮಾಡ್ತಾ ಇರುವಂತಹ ಹಳ್ಳಿಯ ಜನ ಕೂಡ ತಮಗೆ ಏನಾದ್ರೂ ಒಂದು ಸಂಕಷ್ಟ ಬಂದಾಗ ಅಥವಾ ಶಾಸ್ತ್ರ ಕೇಳಬೇಕು, ಭವಿಷ್ಯ ಕೇಳಬೇಕು ಅಂತ ಆದಾಗೆಲ್ಲ ಈ ಜ್ಯೋತಿಷಿಯ ಬಳಿ ಬಂದು ಪರಿಹಾರವನ್ನ ಕಂಡುಕೊಳ್ತಾ ಇರ್ತಾರೆ. ಇಡೀ ಊರೇ ಮೆಚ್ಕೊಂಡಿರುವಂತಹ ಈ ಜ್ಯೋತಿಷಿಯನ್ನ ತಿರಸ್ಕರಿಸ್ತಾ ಇದ್ದದ್ದು ಅದೇ ಹಳ್ಳಿಯಲ್ಲಿ ಆ ಜ್ಯೋತಿಷಿಯ ಮನೆಯ ಎದುರುಗಡೆನೆ ವಾಸ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಆತನ ಹೆಸರೇ ತಿಮ್ಮಪ್ಪ. ತಿಮ್ಮಪ್ಪನಿಗೆ ಈ ಜ್ಯೋತಿಷಿ ಇಡೀ ಹಳ್ಳಿಯಲ್ಲಿ ಮಾತ್ರ ಅಲ್ಲದೆ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲೂ ಪ್ರಸಿದ್ಧಿಯನ್ನ ಪಡೆದಿರುವುದನ್ನ ಸಹಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಜ್ಯೋತಿಷಿಯನ್ನ ಹೇಗಾದರೂ ಮಾಡಿ ನಾನು ತಪ್ಪು ಅಂತ ಯಾವತ್ತಾದರೂ ಒಂದು ದಿನ ಇಡೀ ಹಳ್ಳಿಗೆ ತೋರಿಸ್ಲೇಬೇಕು ಅನ್ನೋದೇ ಅವನ ಧ್ಯೇಯ ಆಗಿರುತ್ತೆ. ತಿಮ್ಮಪ್ಪ ಪ್ರತಿ ಬಾರಿ ಅವಕಾಶ ಸಿಕ್ಕಾಗೆಲ್ಲ ಜ್ಯೋತಿಷಿಯನ್ನ ಕುಗ್ಗಿಸುವಂತ ಪ್ರಯತ್ನವನ್ನೇ ಮಾಡ್ತಾ ಇರ್ತಾನೆ. ಒಂದು ವರ್ಷ ಆ ಹಳ್ಳಿಯಲ್ಲಿ ಭಾರಿ ಬರಗಾಲ ಬಂದ್ಬಿಡುತ್ತೆ. ಹಳ್ಳಿಯ ಜನರಿಗೆ ತಿನ್ನೋದಕ್ಕೂ ಕೂಡ ಅನ್ನ ಇರೋದಿಲ್ಲ. ಆದರೂ ಸಹ ಸುತ್ತಮುತ್ತಲಿನ ಹಳ್ಳಿಯ ಜನರು ಆ ಜ್ಯೋತಿಷಿಯ ಬಳಿ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಾ ಇರ್ತಾರೆ. ಪರಿಹಾರವನ್ನ ಕೇಳಿ ಹೋಗ್ಬೇಕಾದ್ರೆ ಅವರ ಮನಸ್ಸಿಗೆ ಬಂದಷ್ಟು ಒಂದಷ್ಟು ದಕ್ಷಿಣೆಯನ್ನು ಕೂಡ ಕೊಟ್ಟು ಹೋಗ್ತಾರೆ. ಇದನ್ನೆಲ್ಲ ಕಂಡಂತಹ ತಿಮ್ಮಪ್ಪ ಅವಕಾಶ ಸಿಕ್ಕಾಗೆಲ್ಲ ಜ್ಯೋತಿಷಿಯನ್ನ ನೋಡಿ ಅಣಕಿಸ್ತಾ ಇರ್ತಾನೆ. ಅಲ್ಲ ಜ್ಯೋತಿಷಿಗಳೇ, ಇಡೀ ಊರಲ್ಲಿ ಜನಕ್ಕೆ ತಿನ್ನೋಕ್ ಅನ್ನ ಇಲ್ಲ, ಆದ್ರೆ ನಿಮ್ಮ ದಕ್ಷಿಣೆ ತಟ್ಟೆಗೆ ಮಾತ್ರ ಹಣ ಬಂದು ಬೀಳ್ತಾನೆ ಇರುತ್ತಲ್ಲ ಅಂತ ತಮಾಷೆಯನ್ನ ಮಾಡ್ತಾನೆ. ಇದು ಜ್ಯೋತಿಷಿಯ ಮನಸ್ಸಿಗೆ ನೋವಾಗುತ್ತೆ, ಆದರೆ ಅವರು ಏನು ಮಾತಾಡೋದಿಲ್ಲ, ಸುಮ್ಮನಾಗ್ತಾರೆ. ಎಷ್ಟೇ ಪ್ರಯತ್ನ ಪಟ್ರು ಕೂಡ ಜ್ಯೋತಿಷಿ ಮಾಡುವಂತಹ ಕೆಲಸದಲ್ಲಿ ಯಾವುದೇ ರೀತಿಯ ತಪ್ಪನ್ನ ಹುಡ್ಕೋಕ್ ಆಗ್ತಾ ಇಲ್ಲ ಅಂತ ಹೇಳಿ ತಿಮ್ಮಪ್ಪ ಒಮ್ಮೆ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅಂದು ಶ್ರಾವಣದ ಶನಿವಾರ ದಿನ. ತಿಮ್ಮಪ್ಪ ಬಿಳಿ ಅಂಗಿ, ಬಿಳಿ ಪಂಚೆಯನ್ನ ಉಟ್ಟುಕೊಂಡು ಹಣೆಗೆ ಒಂದು ನಾಮವನ್ನ ಇಟ್ಟುಕೊಂಡು ಜ್ಯೋತಿಷಿಯ ಬಳಿ ಬರ್ತಾನೆ. ಜ್ಯೋತಿಷಿಗಳಿಗೂ ಆಶ್ಚರ್ಯ ಆಗತ್ತೆ. ಅರೆ ತಿಮ್ಮಪ್ಪ, ನೀನೇನು ನನ್ನ ಮನೆ ಹತ್ತಿರ ಬಂದಿದ್ಯಾ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಅದಕ್ಕೆ ತಿಮ್ಮಪ್ಪ ಹೇಳ್ತಾನೆ, ಸ್ವಾಮಿಗಳೇ, ನನ್ನನ್ನ ಕ್ಷಮಿಸಿ, ಸುತ್ತಮುತ್ತ ಇರುವಂತಹ ಎಲ್ಲಾ ಊರಿನಲ್ಲೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ನಾನೇ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಹಾಗಾಗಿ ನಿಮ್ಮ ಬಳಿ ಕ್ಷಮೆ ಕೇಳಬೇಕು ಅಂತ ಬಂದಿದ್ದೀನಿ. ಅದರ ಜೊತೆಗೆ ನನ್ನದೊಂದು ಪ್ರಶ್ನೆ ಇದೆ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಅದಕ್ಕೆ ದಕ್ಷಿಣೆ ಅಂತ ಹೇಳಿ ನಾನು ನಿಮಗೆ ಈಗಲೇ 100 ರೂಪಾಯಿಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಜ್ಯೋತಿಷಿಗಳಿಗೆ ಆಶ್ಚರ್ಯದ ಜೊತೆಗೆ ಸಂತೋಷ ಆಗತ್ತೆ. ಸಾಮಾನ್ಯವಾಗಿ ಅವರ ಬಳಿ ಬಂದು ಪರಿಹಾರ ಕೇಳುವಂತಹ ಜನರು ಹೆಚ್ಚಾಗಿ ಕೊಡ್ತಾ ಇದ್ದದ್ದೇ 20ರಿಂದ 50 ರೂಪಾಯಿಗಳು ಮಾತ್ರ. ಆದ್ರೆ ತಿಮ್ಮಪ್ಪ ಕೇಳುವಂತಹ ಒಂದು ಪ್ರಶ್ನೆಗೆ 100 ರೂಪಾಯಿ ದಕ್ಷಿಣೆಯನ್ನ ಕೊಡ್ತಾನಲ್ಲ ಅಂತ ಹೇಳಿ ಅವರಿಗೂ ಆಶ್ಚರ್ಯ ಆಗತ್ತೆ. ಸರಿಯಪ್ಪ, ಕೇಳು, ನಿನ್ನ ಪ್ರಶ್ನೆ ಏನು ಅಂತ ಹೇಳ್ತಾರೆ. ಅದಕ್ಕೆ ತಿಮ್ಮಪ್ಪ ಪ್ರಶ್ನೆ ಕೇಳ್ತಾನೆ. ಅದೇನಂದ್ರೆ, ಸ್ವಾಮಿಗಳೇ, ಈಗ ಬೆಳಿಗ್ಗೆ 9 ಗಂಟೆ, ಆದ್ರೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಯಾವ ಊಟವನ್ನ ಮಾಡ್ತೀನಿ ಅನ್ನೋದನ್ನ ನೀವು ನನಗೆ ಭವಿಷ್ಯ ಹೇಳ್ಬೇಕು ಅಂತ ಕೇಳ್ತಾನೆ. ಇದನ್ನ ಕೇಳ್ತಿದ್ದ ಹಾಗೆ ಜ್ಯೋತಿಷಿಗಳಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ, ಏನು ಊಟ ಮಾಡ್ತೀಯಾ ಅನ್ನೋದನ್ನ ನಾನು ನಿನಗೆ ಹೇಳ್ಬೇಕಾ, ಇದೆಂತ ಪ್ರಶ್ನೆ ಅಂತ ಕೇಳ್ತಾರೆ. ಅದಕ್ಕೆ ಆತ ಹೇಳ್ತಾನೆ, ಅಲ್ಲ, ನಾನು ಎಷ್ಟೋ ಬಾರಿ ನೋಡಿದ್ದೀನಿ, ನಿಮ್ಮ ಬಳಿ ಏನಾದ್ರೂ ಸಮಸ್ಯೆ ತೆಗೆದುಕೊಂಡು ಬಂದವರ ಬಳಿ ನೀವು 1-2 ತಿಂಗಳಲ್ಲಿ ಸರಿ ಹೋಗುತ್ತೆ, ಇನ್ನು 3 ತಿಂಗಳಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತೀರಾ. ಅಂಥದ್ರಲ್ಲಿ ಇವತ್ತು ಮಧ್ಯಾಹ್ನ ನಾನು ಏನ್ ಊಟ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಪಂಚಾಂಗ ನೋಡಿ ನೀವು ಹೇಳೋದಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ. ಹಾಗೆ ಹೇಳ್ತಾನೆ, ಅದು ಅಲ್ಲದೆ ನೀವು ಮೊದ್ಲೇ ಒಪ್ಕೊಂಡಿದ್ರಿ ನಾನು ಕೇಳುವಂತಹ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ ಅಂತ, ಅದಕ್ಕೋಸ್ಕರ ಅಂತ ಅಲ್ವಾ ನಾನು ಈ 100 ರೂಪಾಯಿಯನ್ನ ಕೊಟ್ಟಿದ್ದು. ಅಕಸ್ಮಾತ್ ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆಗಲ್ಲ ಅಂತಾದ್ರೆ ಈ 100 ರೂಪಾಯಿ ಜೊತೆಗೆ 900 ರೂಪಾಯಿಯನ್ನ ಸೇರಿಸಿ ನೀವು ನನಗೆ 1000 ರೂಪಾಯಿಯನ್ನ ಈಗಲೇ ಕೊಡಬೇಕು ಅಂತ.
ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ ಜ್ಯೋತಿಷಿಗಳಿಗೆ ಆತಂಕ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಅದೇನಂದ್ರೆ ತಿಮ್ಮಪ್ಪ ಅವರ ಬಳಿ ಪ್ರಾಮಾಣಿಕವಾಗಿ ಭವಿಷ್ಯವನ್ನ ಕೇಳೋದಕ್ಕೆ ಬಂದಿದ್ದಲ್ಲ, ಇವರನ್ನ ಸಿಕ್ಕಿ ಹಾಕಿಸಬೇಕು ಅನ್ನುವಂತಹ ಉದ್ದೇಶವನ್ನೇ ಇಟ್ಕೊಂಡು ಬಂದಿರೋದು ಅಂತ. ಹಾಗಾಗಿ ಜ್ಯೋತಿಷಿಗಳು ತಿಮ್ಮಪ್ಪನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ತಿಮ್ಮಪ್ಪ ಬಿಳಿ ವಸ್ತ್ರವನ್ನ ಉಟ್ಕೊಂಡು ಬಂದಿದ್ದಾನೆ, ಹಣೆಗೆ ನಾಮವನ್ನ ಇಟ್ಟಿದ್ದಾನೆ. ಹಾಗಾಗಿ ಅವರ ಮನೆಯಲ್ಲಿ ಶ್ರಾವಣ ಶನಿವಾರವನ್ನ ಮಾಡೇ ಇರ್ತಾರೆ. ಹಾಗಾಗಿ ಜ್ಯೋತಿಷಿಗಳು ಹೇಳ್ತಾರೆ, ತಿಮ್ಮಪ್ಪ ಇವತ್ತು ಮಧ್ಯಾಹ್ನ ನಿನಗೆ ಪಾಯಸದ ಊಟ ಮಾಡೋ ಯೋಗ ಇದೆ, ಹೋಗು ಅಂತ ಹೇಳ್ತಾರೆ. ಅದಕ್ಕೆ ತಿಮ್ಮಪ್ಪ ಹೇಳ್ತಾನೆ, ಅರೆ ಜ್ಯೋತಿಷಿಗಳೇ, ಸಿಕ್ಕಾಕೊಂಡ್ರಲ್ಲ, ನಾನು ಬಿಳಿ ಬಟ್ಟೆ ನಾಮವನ್ನ ಇಟ್ಕೊಂಡು ಬಂದಿದ್ದು ಬೇಕಂತಾನೆ. ನಮ್ಮ ಮನೆಯಲ್ಲಿ ಇವತ್ತು ಶ್ರಾವಣದ ಶನಿವಾರ ಮಾಡ್ತಾ ಇಲ್ಲ, ನಮ್ಮ ತಾಯಿ ಯಾವುದೋ ಮದುವೆಗೆ ಅಂತ ದೂರಿಗೆ ಹೋಗಿದ್ದಾರೆ. ಈಗ ನೀವು ಈ ಭವಿಷ್ಯವನ್ನ ನುಡಿದಿದ್ದೀರಲ್ಲ, ಇದು ಇಂದು ಮಧ್ಯಾಹ್ನ 2 ಗಂಟೆ ಒಳಗೆ ನಿಜ ಆಗದೇ ಇದ್ರೆ ನಾನು ಹಳ್ಳಿಯಲ್ಲಿ ಪಂಚಾಯಿತಿಯನ್ನ ಸೇರಿಸ್ತೀನಿ. ನಿಮ್ಮ ಭವಿಷ್ಯ ಏನಾದ್ರೂ ಸುಳ್ಳಾದ್ರೆ ನಾನು ನಿಮ್ಮ ಬಳಿ 10,000 ರೂಪಾಯಿ ದಂಡವನ್ನ ವಸೂಲಿ ಮಾಡ್ತೀನಿ ಅಂತ ಸವಾಲ್ ಹಾಕಿ ತಿಮ್ಮಪ್ಪ ಹೊರಟು ಬಿಡ್ತಾನೆ. ಇದನ್ನ ನೋಡಿ ಜ್ಯೋತಿಷಿಗಳಿಗೆ ಇನ್ನಷ್ಟು ಆತಂಕ ಆಗತ್ತೆ. ಅರೆ, ಸೋತೆ ಅಂತ ಒಪ್ಕೊಂಡು 1,000 ರೂಪಾಯಿಯನ್ನೇ ಕೊಟ್ಟು ಕಳಿಸ್ಬೋದಿತ್ತು. ಈಗ ಭವಿಷ್ಯವನ್ನ ಹೇಳಿ 10,000 ರೂಪಾಯಿ ನನಗೆ ದಂಡ ಆಗಿ ಬರುತ್ತಲ್ಲ. ದೇವ್ರೆ, ಈ ಭವಿಷ್ಯವನ್ನ ನುಡಿಸಿದ್ದು ನೀನು, ಇನ್ನು ಇದೆಲ್ಲ ನಿನ್ನ ಕೈಯಲ್ಲೇ ಇದೆ ಅಂತ ಹೇಳಿ ದೇವರ ಮೇಲೆ ಭಾರ ಹಾಕಿ ಜ್ಯೋತಿಷಿ ಸುಮ್ಮನಾಗಿ ಬಿಡ್ತಾರೆ. ಅಲ್ಲಿಂದ ಹೊರಟಂತಹ ತಿಮ್ಮಪ್ಪನಿಗೆ ದಾರಿಯುದ್ದಕ್ಕೂ ಹಳ್ಳಿಯಲ್ಲಿ ಇರುವಂತಹ ಅವನ ಸಂಬಂಧಿಕರು ಮನೆಗೆ ಊಟಕ್ಕೆ ಕರೀತಾರೆ. ಎಲ್ಲರೂ ಹೇಳೋದು ಒಂದೇ ಮಾತು, ಬಾರೋ ತಿಮ್ಮಪ್ಪ, ನಮ್ಮನೇಲಿ ಊಟ ಮಾಡು, ಇವತ್ತು ಶ್ರಾವಣದ ಶನಿವಾರ ಮಾಡಿದೀವಿ, ಪಾಯಸ ಇದೆ, ಊಟ ಮಾಡ್ಕೊಂಡು ಹೋಗು ಅಂತ. ಆದ್ರೆ ತಿಮ್ಮಪ್ಪ ಆಗೋದೇ ಇಲ್ಲ, ಇವತ್ತು ನನ್ನ ಕೈಗೆ 10,000 ರೂಪಾಯಿ ಕೊಟ್ಟರು ಕೂಡ ನಾನು ಯಾವುದೇ ಕಾರಣಕ್ಕೂ ಪಾಯಸದ ಊಟ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇದನ್ನ ನೋಡಿ ತಿಮ್ಮಪ್ಪನಿಗೆ ಒಂದು ಉಪಾಯ ಬರುತ್ತೆ. ಹಳ್ಳಿಯಲ್ಲಿ ಇದ್ರೆ ತಾನೆ ಜನ ನನ್ನನ್ನ ಅವ್ರ ಮನೆ ಊಟಕ್ಕೆ ಕರೆಯೋದು, ಪಾಯಸ ಕುಡಿಬೇಕಾಗುವಂತಹ ಪರಿಸ್ಥಿತಿ ಬರೋದು. ಅದಕ್ಕೆ ಇವತ್ತು ಮಧ್ಯಾಹ್ನ 2 ಗಂಟೆಯವರೆಗೂ ನಾನು ಹಳ್ಳಿಯಲ್ಲೇ ಇರೋದಿಲ್ಲ ಅಂತ ಹೇಳಿ ಊರ ಹೊರಗೆ ಇರುವಂತಹ ಒಂದು ದೊಡ್ಡ ಆಲದ ಮರದ ಬಳಿ ಹೋಗ್ತಾನೆ. ಹಾಗೆ ಮರವನ್ನೇರಿ ಕೂತ್ಕೋತಾನೆ.